ಮಾಧ್ಯಮದ ಮಿತ್ರರೇ, ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ವಿವೇಕಾನಂದ ನಗರ 27ನೇ ವಾರ್ಡು ಬಹಳ ದೊಡ್ಡ ವಾರ್ಡು. ಬಹಳಷ್ಟು ವರ್ಷಗಳಿಂದ ಈ ರಸ್ತೆ ಆಗಲಿ, ಅಂದರೆ ಭುವನೇಶ್ವರಿ ನಗರದ ಈ ರಸ್ತೆ ಶಾಂತಿ ನಗರ ಮುಖಾಂತರ ಮಾಗಡಿ ರೋಡ್ಗೆ ಲಿಂಕ್ ಮಾಡ್ತಕ್ಕಂಥದ್ದು, ಗ್ಯಾಸ್ ಗೋಡೌನ್ನಿಂದ ಹಿಡಿದು MH ಕಾಲೇಜ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಲಿಂಕ್ ಮಾಡ್ತಕ್ಕಂಥದ್ದು, ಮತ್ತು ಅದರ ಪಕ್ಕದ ರಸ್ತೆ, ಇವೆಲ್ಲವೂ ಕೂಡ ಭಾಳ ವರ್ಷಗಳಿಂದ ಇದೊಂದು ಬೇಡಿಕೆ ಇತ್ತು. ನಮ್ಮ ಪವಿತ್ರ ಲಕ್ಷ್ಮೀಕಾಂತ್ ಅವರು ಸತತವಾಗಿ ನಮ್ಮ ಹಿಂದೆ ಬಿದ್ದು ಈ ಭಾಗದ ಜನರ ಬವಣೆ ಬಗ್ಗೆ ಅನೇಕ ಸಾರಿ ಗಮನ ಸೆಳೆದಿದ್ದಾರೆ. ಆದರೂ ಕೂಡ ನಾವು ಹಣಕಾಸಿನ ಕೊರತೆಯಿಂದಾಗಿ ಕೆಲಸ ತಗೊಳ್ಳೋಕ್ಕಾಗಿಲ್ಲ. ಈಗಾಗಲೇ ಸುಮಾರು CMSDPಯಲ್ಲಿ 5 ಕೋಟಿ, ಸುಮಾರು 3.5-4 ಕೋಟಿ ಅಷ್ಟು ಕೆಲಸ ನಾವು ತಗೊಂಡಿದ್ದೀವಿ ವಿವೇಕಾನಂದ. ಆದರೆ ವಿವೇಕಾನಂದ ನಗರಕ್ಕೆ ಇನ್ನೂ 100 ಕೋಟಿ ಹಾಕಿದ್ರು ಸಾಲಲ್ಲ. ಯಾಕಂದರೆ ಅಷ್ಟು ದೊಡ್ಡ ಏರಿಯಾ. ನಗರಸಭೆಯಲ್ಲಿರ್ತಕ್ಕಂಥ ಹಣಕಾಸಿನ ಕೊರತೆ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಈ 3-4 ಭುವನೇಶ್ವರಿ ನಗರದ ಇನ್ನೊಂದು ಇದು UGD ಕಾಮಗಾರಿ, ಅದು ರಸ್ತೆ ಸಂಪರ್ಕ ಕಾಮಗಾರಿಗಳು. ಇದು ಭಾಳ ಅತ್ಯವಶ್ಯಕ ಅಂತ ಪರಿಗಣಿಸಿ ನಾವು ಈ ಒಂದು ಕೆಲಸವನ್ನು ಇವತ್ತು ಗುದ್ದಲಿ ಪೂಜೆ ಪ್ರಾರಂಭ ಮಾಡಿದ್ದೇವೆ. ರಾಮನಗರ ನಗರಸಭೆ ಎಲ್ಲ ನಾಗರಿಕರಿಗೂ ಕೂಡ ಮೂಲಭೂತ ಸೌಕರ್ಯ ಒದಗಿಸೋದಕ್ಕೆ ಕಟಿಬದ್ಧವಾಗಿದೆ. ಹಂತ ಹಂತವಾಗಿ ಆದ್ಯತೆ ಮೇರೆಗೆ ನಾವು ಒಂದಾದ ಮೇಲೆ ಒಂದು ಕೆಲಸವನ್ನು ಕೈಗೆತ್ತಿಕೊಳ್ತಾ ಇದ್ದೀವಿ. ಭಗವಂತ ಒಳ್ಳೇದು ಮಾಡಿದ್ರೆ ನಮ್ಮವರೇ ಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ಜಿಲ್ಲೆಯವರೇ ಮುಖ್ಯಮಂತ್ರಿಗಳಿದ್ದಾರೆ. ಅವ್ರಿಗೂ ಕೂಡ ನಾವು ನಮಗೆ ಸಾಕಷ್ಟು ಅನುದಾನ ಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡಿದ್ದೇವೆ. ಈ ಭಾಗದ ಜನರ ಬವಣೆಯನ್ನು ಅರಿತು ಅನುದಾನ ಕೊಡ್ತಾರೆ ಅನ್ನೋ ಅಪಾರ ನಿರೀಕ್ಷೆ ನಮಗೆ ರಾಮನಗರ ಪಟ್ಟಣದ ವಾಸಿಗಳಿಗೆಲ್ಲರಿಗೂ ಇದೆ. ಹಾಗಾಗಿ ಹಂತ ಹಂತವಾಗಿ ನಾವು ಎಲ್ಲ ನಾಗರಿಕರಿಗೆ ಮೂಲಭೂತ ಸೌಕರ್ಯ ಒದಗಿಸೋದಕ್ಕೆ ರಾಮನಗರ ನಗರಸಭೆ ಕಟಿಬದ್ಧವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಾವೀಗಾಗಲೇ ಇಂಜಿನಿಯರ್ಸ್ಗೂ ಕೂಡ ಒಳ್ಳೆಯ ಗುಣಮಟ್ಟದ ಕಾಮಗಾರಿ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೇವೆ. ವಿವೇಕಾನಂದ ನಗರ ಒಂಥರ ಹಡಗಲ್ಲ, ಸಮುದ್ರ ಇದ್ದಂಗೆ. ಒಂದು ರೋಡ್ ಎತ್ಕೊಂಡ್ರೆ ಈಗ 25% 30% ಕೆಲಸ ಮಾಡಿದ್ರು ಇನ್ನೂ 70% ಬಾಕಿ ಇರ್ತದೆ. ಆದರೆ ದುರದೃಷ್ಟವಶಾತ್ ಈ ಭಾಗದಲ್ಲಿ ಮನೆಗಳು ಮಾಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ಅಪ್ರೂವ್ಡ್ ಲೇಔಟ್ಗಳು ಮಾಡಿರೋರು 25%. ಆದರೆ ಮನೆಗಳು ಕಟ್ಕೊಂಡ್ಬಿಟ್ಟಿದ್ದಾರೆ, ದುಡ್ಡು ಸೈಟ್ ಬೆಲೆನೂ ಜಾಸ್ತಿ ಇದೆ. ಆದರೆ ರೋಡ್ಗಳಿಲ್ಲ, UGD ಇಲ್ಲ, ಮೂಲಭೂತ ಸೌಕರ್ಯಗಳು ಕೊರತೆ ಇದೆ. ಆದರೆ ಹಿಂದೆ ಯಾರೋ ಮಾಡಿರೋ ತಪ್ಪಿಗೆ ಈಗ ನಾವು ನಾಗರಿಕರನ್ನ ಬಲಿ ಕೊಡೋಕ್ಕಾಗೋದಿಲ್ಲ. ಹಾಗಾಗಿ ನಮ್ಮ ಹಣಕಾಸಿನ ಪರಿಸ್ಥಿತಿ ನೋಡಿಕೊಂಡು ಇದು ನಾವು ರಿಸ್ಕ್ ತಗೊಂಡೇ ಈ 3 ಕೆಲಸನ ತಗೊಂಡಿದ್ವಿ. ಯಾಕೆಂದರೆ ಈ ಭಾಗದ ಜನರಿಗೆ ನಾವು ಆದಷ್ಟು ಮೂಲಭೂತ ಸೌಕರ್ಯ ಒದಗಿಸ್ಬೇಕು ಅಂತೇಳಿ ನಮ್ಮ ಪತಿ ಇವರೆಲ್ಲರೂ ಏನು ಸತತವಾಗಿ ಒಂದು 100 ಸಾರಿ ಹೇಳಿರ್ಬೋದು ನನ್ನ ಹತ್ರ. ಹಾಗಾಗಿ ಇವತ್ತು ಕಾಲ ಕೂಡ ಬಂದಿದೆ ಈ ಕೆಲಸಗಳನ್ನು ಕೈಗೆತ್ತಿಕೊಂಡು ಇನ್ನು ಮಿಕ್ಕಿದ ಕೆಲಸಗಳು ಕೂಡ ಆದ್ಯತೆ ಮೇರೆಗೆ ಕೈಗೆತ್ತಿಕೊಳ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನಗರಸಭಾ ನಿಧಿಯಿಂದ ನಾವು ಇದು ಕೈಗೆತ್ತಿಕೊಂಡು